ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಅಕಾಡೆಮಿ. ಇಂದಿನ ತರಗತಿಯಲ್ಲಿ ನಾವು ಜನವರಿ 21, 2024ರಲ್ಲಿ ನಡೆದಂಥ ಸಿಟೆಟ್ ಪರೀಕ್ಷೆಯ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ ಫ್ರೆಂಡ್ಸ್. ಕ್ವಶನ್ ಪೇಪರ್ ಬುಕ್ಲೆಟ್ ಕೋಡ್ ಎಂ ಆಗಿರುತ್ತದೆ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಕನ್ನಡ ಪ್ಯಾಸೇಜ್ಗೆ ಸಂಬಂಧಿಸಿದಂಥ ಕ್ವಶನ್ಸ್ಗಳನ್ನು ಬಿಡಿಸಿದ್ದೀವಿ ಹಾಗೂ ಕೆಲವು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಕ್ವಶನ್ಸ್ಗಳು ಕೂಡ ಬಿಡಿಸಿದ್ದೀವಿ ಫ್ರೆಂಡ್ಸ್. ಇಂದಿನ ತರಗತಿಯ ಮೊಟ್ಟ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳಿ. 108ನೇ ಪ್ರಶ್ನೆ. ದಿನನಿತ್ಯದ ಮತ್ತು ಖುದ್ದು ವ್ಯವಹಾರಕ್ಕಾಗಿ ನಾವು ಬಳಸುವ ಭಾಷೆಯನ್ನು ಈ ಮುಂದಿನಂತೆ ಕರೆಯಲಾಗುತ್ತದೆ. ದಿನನಿತ್ಯ ಹಾಗೂ ನಾವು ಖುದ್ದು ವ್ಯವಹಾರಕ್ಕಾಗಿ ಬಳಸುವಂಥ, ನಾವು ಡೈಲಿ ವೇರ್ ಯೂಸ್ ಮಾಡುವಂಥ ಭಾಷೆಗೆ ಏನಂತ ಕರೀತಾರೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್, ದಿನನಿತ್ಯ ಹಾಗೂ ಖುದ್ದು ವ್ಯವಹಾರಕ್ಕಾಗಿ ಬಳಸುವಂಥ ಭಾಷೆ ಯಾವುದು ಅಂತಂದರೆ ಮೂಲಭೂತವಾದ ವ್ಯಕ್ತಿಗಳ ನಡುವಿನ ಸಂವಹನ ಕೌಶಲ್ಯಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ಶಾರ್ಟ್ ಆಗಿ ಬಿಕ್ಸ್ ಅಂತ ಕರೀತಾರೆ. ಬಿಕ್ಸ್ ಲಾಂಗ್ ಫಾರ್ಮ್ ಅಂತ ಏನಂತ ನಮಗೆ ಗೊತ್ತಿರಲೇಬೇಕು ಫ್ರೆಂಡ್ಸ್. ಬಿಕ್ಸ್ ಲಾಂಗ್ ಫಾರ್ಮ್ ಅಂತಂದರೆ ಬೇಸಿಕ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರಿಬೋದು. ಆನಂತರದಲ್ಲಿ ನೆಕ್ಸ್ಟ್ ಇಲ್ಲಿ ಕ್ಯಾಲ್ಪ್ ಅಂತ ಕೂಡ, ಕ್ಯಾಲ್ಪ್ ಇಂಗ್ಲೀಷ್ ಫುಲ್ ಫಾರ್ಮ್ ಅಂತಂದರೆ ಕಾಗ್ನೇಟಿವ್ ಅಕಾಡೆಮಿಕ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ. ನೆಕ್ಸ್ಟ್ ಕ್ವಶನ್ ನೋಡ್ಕೊಂಡ್ವಾ ಫ್ರೆಂಡ್ಸ್. ಪ್ರೌಢಶಾಲಾ ಹಂತದಲ್ಲಿ ಅಂತಂದರೆ ಸೆಕೆಂಡರಿ ಸ್ಕೂಲ್. ಶಿಕ್ಷಕರು ಒಂದು ಪಠ್ಯ ಅಥವಾ ಸಣ್ಣ ಕಥೆಯನ್ನು ನೀಡಿ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಶಿಕ್ಷಕರು ಒಂದು ಪಠ್ಯ ಅಥವಾ ಒಂದು ಸಣ್ಣ ಕಥೆಯನ್ನು ನೀಡ್ತಾ ಇದ್ದಾರೆ. ಆನಂತರದಲ್ಲಿ ಅಧಿಕಾರ ಮತ್ತು ನ್ಯಾಯದ ದೃಷ್ಟಿಕೋನದಿಂದ ಆ ಪಠ್ಯದ ಅರ್ಥ ಮತ್ತು ವಿಷಯವನ್ನು ಓದಿ ಚರ್ಚಿಸುವಂತೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಶಿಕ್ಷಕರು ಕಲಿಯುವವರಲ್ಲಿ ಯಾವ ಅಂಶವನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದಾರೆ? ಒಂದು ಸಣ್ಣ ಕಥೆಯನ್ನು ನೀಡಿ ಅಧಿಕಾರ ಮತ್ತು ನ್ಯಾಯದ ದೃಷ್ಟಿಕೋನದಿಂದ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಓದಿ ಅದನ್ನು ಡಿಸ್ಕಸ್ ಮಾಡಿ ಮಕ್ಕಳೇ ಚರ್ಚೆ ಮಾಡಿ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಯಾವ ಸ್ಕಿಲ್ ಬೆಳೆಯುತ್ತದೆ ಅಂತ ಕೇಳ್ತಾ ಇರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 2 ಆಗಿದೆ ಫ್ರೆಂಡ್ಸ್. ವಿಮರ್ಶಾತ್ಮಕ ಶೈಕ್ಷಣಿಕ ವಿಧಾನದ ಮೂಲಕ ಮಕ್ಕಳಲ್ಲಿ ಹೊಸ ಹೊಸ ಸ್ಕಿಲ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 110 ನೋಡ್ಕೊಳ್ಳಿ ಫ್ರೆಂಡ್ಸ್. ವ್ಯಾಕರಣವನ್ನು ಬೋಧಿಸುವ ಕಲಿಸುವ ವಿಷಯದಲ್ಲಿ ಕಾರ್ಯವಿಧಾನಾತ್ಮಕ ಜ್ಞಾನ ಎಂದರೆ? ಕಾರ್ಯವಿಧಾನಾತ್ಮಕ ಜ್ಞಾನ ಎಂದರೆ ಏನು ಅಂತ ಕೇಳ್ತಾ ಇರುವಂಥದ್ದು. ಕಾರ್ಯವಿಧಾನಾತ್ಮಕ ಜ್ಞಾನವನ್ನು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ ಅಂತಂದ್ರೆ ಪ್ರೊಸೀಡ್ಯೂರಲ್ ನಾಲೆಜ್ ಅಂತ ಕರೀತಾರೆ. ಪ್ರೊಸೀಡ್ಯೂರಲ್ ನಾಲೆಜ್ ನಮಗೆ ಯಾವುದಕ್ಕಾಗಿ ಹೆಲ್ಪ್ ಮಾಡುತ್ತದೆ ಅಂತಂದ್ರೆ ವ್ಯಾಕರಣಾತ್ಮಕ ವಿಷಯಗಳನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಕಲಿಸಬೇಕು ಅಂತ ಐಡಿಯಾ ಕೊಡುವಂಥದ್ದು ಯಾವುದು ಅಂತಂದ್ರೆ ಕಾರ್ಯವಿಧಾನಾತ್ಮಕ ಜ್ಞಾನವಾಗಿರುವಂಥದ್ದು ಅಥವಾ ಪ್ರೊಸೀಡ್ಯೂರಲ್ ನಾಲೆಜ್. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದ್ರೆ ಆಪ್ಷನ್ ನಂಬರ್ 1 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಈ ನನ್ನ ತರಗತಿ ನಿಮಗೆ ಇಷ್ಟವಾಗ್ತಾ ಇದ್ದರೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. 7ನೇ ತರಗತಿಯ ಶಿಕ್ಷಕರೊಬ್ಬರು ಕಲಿಯುವ ವಿದ್ಯಾರ್ಥಿಗಳಿಗೆ ಜೋಡಿ ಜೋಡಿಯಾಗಿ ಕೆಲಸ ಮಾಡುವ ಚಟುವಟಿಕೆಯನ್ನು ನಡೆಸಿದರು. ಈ ಕ್ವಶನ್ ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು ಅಂತಂದರೆ ಫ್ರೆಂಡ್ಸ್, ಶಿಕ್ಷಕರು ಮಕ್ಕಳಿಗೆ ಜೋಡಿ ಜೋಡಿಯಾಗಿ ಒಂದು ಕೆಲಸವನ್ನು ಕೊಡ್ತಾ ಇದ್ದಾರೆ. ಎ ಎನ್ನುವ ಒಂದು ಜೋಡಿ ಇದೆ ಅಂತ ತಿಳ್ಕೊಳ್ಳಿ, ಇದು ಒಂದು ಜೋಡಿ, ಎ ಎನ್ನುವ ಒಂದು ಜೋಡಿ ಹಾಗೂ ಬಿ ಎನ್ನುವ ಒಂದು ಜೋಡಿ ಇದೆ ಅಂತ ತಿಳ್ಕೊಳ್ಳಿ. ಆ ಎರಡು ಜೋಡಿಗಳಿಗೆ ಶಿಕ್ಷಕರು ಏನು ಮಾಡಿದ್ದಾರೆ, 10 ವಾಕ್ಯಗಳ ಒಂದು ಕಥೆಯನ್ನು ನೀಡಿದ್ದಾರೆ. ಎ ಅವರು ಹೇಳಿರುವಂಥ ವಾಕ್ಯಗಳನ್ನು ಬಿ ಜೋಡಿಯವರು ಏನು ಮಾಡ್ತಾ ಇದ್ದಾರೆ, ಅದನ್ನು ಬರಿತಾ ಇದ್ದಾರೆ. ಬರೆದಿದ ನಂತರ ಅವರಿಗೆ ನೀಡಲಾದ ಮೂಲ ಪಠ್ಯದೊಂದಿಗೆ ಬರೆದಿರುವ ಕಥೆಯನ್ನು ಹೋಲಿಸಿ ನೋಡಿದರೆ ಈ ಚಟುವಟಿಕೆಯನ್ನು ಏನೆಂದು ಕರೀತಾರೆ? ಎ ಅವರು ಹೇಳಿರುವಂಥ ಕೆಲವು ವಾಕ್ಯಗಳು ಬಿ ಅವರು ಬರೆದಿದ್ದಾರಲ್ವಾ, ಅಲ್ಲಿ ಶಿಕ್ಷಕರು ಮೊದಲು ಏನು ಕೊಟ್ಟಿದ್ರು ಹಾಗೂ ಬಿ ಜೋಡಿಯವರು ಏನು ಬರೆದಿದ್ದಾರೆ ಅಂತ ಅದಕ್ಕೆ ಹೋಲಿಸಿ ನೋಡುವುದು ಏನಂತ ಕರೀತಾರೆ ಅಂತ ಇಲ್ಲಿ ಕೇಳಿರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್, ಪರಸ್ಪರ ಉಕ್ತಲೇಖನ ನೀಡುವುದು. ಉಕ್ತಲೇಖನ ಅಂತಂದರೆ ಕೊಟೇಶನ್ ಅಂತ ಕರೀತಾರೆ ಫ್ರೆಂಡ್ಸ್. ಸಂಜ್ಞಾ ಭಾಷೆಯ ಸಂಬಂಧದಲ್ಲಿ ಈ ಕೆಳಕಂಡ ಅಂಶಗಳಲ್ಲಿ ಯಾವುದು ಸರಿಯಲ್ಲ? ಸಂಜ್ಞಾ ಭಾಷೆ ಅಂತಂದರೆ ಸೈನ್ ಲ್ಯಾಂಗ್ವೇಜ್. ಸೈನ್ ಲ್ಯಾಂಗ್ವೇಜ್ನಲ್ಲಿ ಯಾವುದು ಈ ಕೆಳಗಿನವುಗಳಲ್ಲಿ ಸರಿಯಾದುದಲ್ಲ ಅಂತ ಕೇಳಿರುವಂಥದ್ದು. ಇಲ್ಲಿ ನೆಗೆಟಿವ್ ಆಪ್ಷನ್ ತೆಗೀರಿ ಅಂತ ಕೇಳಿರುವಂಥದ್ದು. ನೆಗೆಟಿವ್ ಆಗಿ ಕೇಳಿದಾರಾ ಅಥವಾ ಪಾಸಿಟಿವ್ ಆಗಿ ಕೇಳಿದಾರಾ ಅಂತ ನಾವು ಒನ್ ಟೈಮ್ ಮೊದಲು ಚೆಕ್ ಮಾಡಬೇಕು ಕ್ವಶನ್. ಇವೆಲ್ಲವೂ ಸಂಜ್ಞಾ ಭಾಷೆಗೆ ಸಂಬಂಧಿಸಿದಂಥ ಲಕ್ಷಣಗಳಿದ್ದಾವೆ ಫ್ರೆಂಡ್ಸ್. ಆ ಲಕ್ಷಣಗಳಲ್ಲಿ ಯಾವುದು ಅಂಶ ಸರಿ ಇಲ್ಲ ಅಂತ ಕೇಳಿರುವಂಥದ್ದು. ಭಾಷೆಯಲ್ಲಿ ಹಲವಾರು ವೈವಿಧ್ಯತೆಗಳಿವೆ. ಎಸ್, ಸರಿಯಾಗಿರುವಂಥದ್ದು ಹಲವಾರು ವೈವಿಧ್ಯತೆಗಳು ಸಂಜ್ಞಾ ಭಾಷೆಯಲ್ಲಿ ಇವೆ. ನೆಕ್ಸ್ಟ್ ಆಪ್ಷನ್ ನೋಡ್ಕೊಳ್ಳಿ. ಸಂಜ್ಞಾ ಭಾಷೆ ಸ್ವಾಭಾವಿಕ ಭಾಷೆಯಾಗಿದೆ. ಸೈನ್ ಲ್ಯಾಂಗ್ವೇಜ್ ಕಾಮನ್ ಆಗಿ ಮಾತನಾಡುವಂಥದ್ದು ಸ್ವಾಭಾವಿಕವಾದ ಭಾಷೆಯಾಗಿದೆ. ಇದು ಕೂಡ ಇದರ ಲಕ್ಷಣದಲ್ಲಿ ಬರುವಂಥದ್ದು. ಅನಂತರದಲ್ಲಿ ಸಂಜ್ಞಾ ಭಾಷೆಗೆ ತನ್ನದೇ ಆದ ಒಂದು ವ್ಯಾಕರಣ ಇದೆ. ಇದು ಕೂಡ ಆಪ್ಷನ್ ಕರೆಕ್ಟ್ ಆಗಿರುವಂಥದ್ದು. ಹಾಗಾದರೆ ಇದಕ್ಕೆ ಸರಿಯಲ್ಲದ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ ಫ್ರೆಂಡ್ಸ್. ಅದುವೇ ನಮ್ಮ ಕ್ವಶನ್ಗೆ ಆನ್ಸರ್ ಕೂಡ ಆಗಿರುವಂಥದ್ದು. ಸಂಜ್ಞಾ ಭಾಷೆಗೆ ತನ್ನದೇ ಆದ ವ್ಯಾಕರಣ ಇರುವುದಿಲ್ಲ ಎನ್ನುವುದು ಈ ಕ್ವಶನ್ಗೆ ಸರಿಯಾದಂಥ ಉತ್ತರ. 113 ನೋಡ್ಕೊಳ್ಳಿ. ತ್ರಿಭಾಷಾ ಸೂತ್ರದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ತ್ರಿಭಾಷಾ ಸೂತ್ರ ಅಂತಂದರೆ ಫಾರ್ ಎಕ್ಸಾಂಪಲ್ ಆಗಿ ನಾವು ಕರ್ನಾಟಕದಲ್ಲಿ ಇರ್ತೀವಿ, ನಮ್ಮ ಮಾತೃಭಾಷೆ ಒಂದಿರ್ತದೆ ಫ್ರೆಂಡ್ಸ್. ನಮ್ಮ ಮಾತೃಭಾಷೆ ಯಾವುದು? ಕನ್ನಡ ಇದೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿ ನಾವು ಓದ್ಕೊಳ್ತೀವಿ. ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ಓದ್ಕೊಳ್ತೀವಿ. ಆನಂತರದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಆಗಿ ಯಾವುದು ಓದ್ಕೊಳ್ತೀವಿ? ಹಿಂದಿ ಓದ್ಕೊಳ್ತೀವಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇರಬೇಕಂತ ಅಲ್ಲ, ಮಾತೃಭಾಷೆ ಯಾವುದೇ ಇರಲಿ ಅದು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಚಾಯ್ಸ್ ಮಾಡ್ಕೊಳ್ಬೇಕು. ನಮ್ಮ ಫಸ್ಟ್ ಲ್ಯಾಂಗ್ವೇಜ್ಗೆ ಮಾತೃಭಾಷೆ ಕೂಡ ಅನ್ಬೋದು,
ಮನೆ ಭಾಷೆ ಕೂಡ ಅನ್ಬೋದು ಅಥವಾ ಮೊದಲ ಭಾಷೆ ಕೂಡ ಅನ್ಬೋದು. ಸೊ ಹಾಗಾಗಿ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ನಮ್ಮ ತ್ರಿಭಾಷಾ ಸೂತ್ರದಲ್ಲಿ ಯಾವ್ಯಾವ ಭಾಷೆಗಳು ಇರಬೇಕು ಅಂತ. ಮಾತೃಭಾಷೆ ಅಥವಾ ಮನೆಯ ಭಾಷೆ ಅಥವಾ ಮೊದಲ ಭಾಷೆಯಾಗಿ ಪ್ರಾದೇಶಿಕ ಭಾಷೆ. ಇಲ್ಲಿ ನಮ್ಮ ಮಾತೃಭಾಷೆ ಅಂದ್ರೂ ಒಂದೇ ಆಗಿದೆ, ಮನೆಯ ಭಾಷೆ ಅಂದ್ರೂ ಕೂಡ ಒಂದೇ ಆಗಿದೆ, ಮೊದಲ ಭಾಷೆಯಾಗಿ ಪ್ರಾದೇಶಿಕ ಭಾಷೆ. ಈ ಆಪ್ಷನ್ ರಾಂಗ್ ಆಗುತ್ತದೆ ಫ್ರೆಂಡ್ಸ್. ನಮ್ಗೆ ಏನು ಬೇಕು, ಮಾತೃಭಾಷೆ ಬೇಕು, ಇಂಗ್ಲೀಷ್ ಬೇಕು, ಆನಂತರದಲ್ಲಿ ಹಿಂದಿ ಬೇಕು. ಆಗಿರುವಂಥ ಆಪ್ಷನ್ ನಾವು ಚಾಯ್ಸ್ ಮಾಡಬೇಕಾಗುತ್ತದೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಆಪ್ಷನ್ ನಂಬರ್ 2 ಇಂಗ್ಲೀಷ್, ಹಿಂದಿ ನಮ್ಮ ಮನೆಯ ಭಾಷೆ ಅಥವಾ ಮೊದಲ ಭಾಷೆಯಾಗಿ ಸುತ್ತಮುತ್ತಣ ಮಾತನಾಡುವ ಭಾಷೆ ಅಥವಾ ಲೋಕಲ್ ಲ್ಯಾಂಗ್ವೇಜ್. ಈ ಆಪ್ಷನ್ ಸರಿಯಾಗಿದೆ ಫ್ರೆಂಡ್ಸ್. ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ನಾವು ಮಾತನಾಡುವ ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ನಮ್ಮ ಮನೆಯ ಭಾಷೆ ಅಥವಾ ಮೊದಲ ಭಾಷೆ. ಆನಂತರದಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು, ನಮ್ಮದು ಇಂಗ್ಲೀಷ್ ಆಗಿದೆ. ಆನಂತರದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಯಾವುದು, ನಮ್ಮದು ಹಿಂದಿ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 2 ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 114 ನೋಡ್ಕೊಳ್ಳಿ. ಪರಿಹಾರ ಶಿಕ್ಷಣವು ಈ ಕೆಳಕಂಡವರಿಗಾಗಿ ಇರುತ್ತದೆ. ಮೊದಲು ನಾವು ಏನು ಮಾಡ್ತೀವಿ ಫ್ರೆಂಡ್ಸ್, ನೈದಾನಿಕ ಪರೀಕ್ಷೆ ಮೂಲಕ ಮಕ್ಕಳು ಎಲ್ಲಿ ಸಮಸ್ಯೆಗೆ ಎದುರಾಗ್ತಾ ಇದ್ದಾರೆ ಅಂತ ನಾವು ಕಂಡುಹಿಡ್ತೀವಿ. ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು, ಆ ಸಮಸ್ಯೆಗೆ ಒಂದು ಸೊಲ್ಯೂಷನನ್ನು ಕೊಡಲು ಏನು ಮಾಡ್ತೀವಿ, ಪರಿಹಾರ ಶಿಕ್ಷಣ ಅಥವಾ ರೆಮಿಡಿಯಲ್ ಟೀಚಿಂಗ್ ಮಾಡ್ತೀವಿ. ರೆಮಿಡಿಯಲ್ ಟೀಚಿಂಗ್ ಯಾರಿಗಾರಿಗೆ ಇರುತ್ತದೆ ಅಂತ ಕೇಳ್ತಾ ಇರುವಂಥದ್ದು. ನಮಗೆ ಗೊತ್ತಿರಲೇಬೇಕು, ಶಿಕ್ಷಕರಿಗೂ ಕೂಡ ಪರಿಹಾರ ಶಿಕ್ಷಣ ಇರ್ತದೆ, ಆನಂತರದಲ್ಲಿ ಮಕ್ಕಳಿಗೂ ಅಂತಂದರೆ ವಿದ್ಯಾರ್ಥಿಗಳಿಗೂ ಕೂಡ ಪರಿಹಾರ ಶಿಕ್ಷಣ ಇರ್ತದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ ಫ್ರೆಂಡ್ಸ್. ತಮ್ಮ ತಮ್ಮ ಬೋಧನೆ ಅಥವಾ ಕಲಿಕೆ ಕಾರ್ಯತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಮಾರ್ಪಾಡು ಮಾಡಿಕೊಳ್ಳಲು ಅಥವಾ ಸುಧಾರಿಸಿಕೊಳ್ಳಲು ಕಲಿಯುವವರಿಗಾಗಿ ಮತ್ತು ಶಿಕ್ಷಕರಿಗಾಗಿ. ಕಲಿಯುವವರಿಗಾಗಿ ಅಂತಂದರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ಇಬ್ಬರಿಗೂ ಕೂಡ ಇರುವಂಥದ್ದು ಯಾವುದು ಅಂತಂದರೆ ಪರಿಹಾರ ಶಿಕ್ಷಣ ಅಥವಾ ರೆಮಿಡಿಯಲ್ ಟೀಚಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 115 ನೋಡ್ಕೊಳ್ಳಿ. ಬೋಧನಾ ವಿಧಾನವೊಂದರಲ್ಲಿ ಶಿಕ್ಷಕರು ಮತ್ತು 4 ವಿದ್ಯಾರ್ಥಿಗಳು ಬೇರೆ ಬೇರೆ ಪಾತ್ರಗಳೊಂದಿಗೆ ಜೊತೆಗೂಡಿ ಕಲಿಯುವ ಗುಂಪನ್ನು ರಚಿಸಿಕೊಳ್ಳುತ್ತಾರೆ. ಶಿಕ್ಷಕರು ಕೂಡ ಇದ್ದಾರೆ ಹಾಗೂ 4 ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಬೇರೆ ಬೇರೆ ಪಾತ್ರಗಳಿಗೆ ಸಂಬಂಧಿಸಿದಂತೆ ಏನು ಮಾಡಿದ್ದಾರೆ, ಒಂದು ಗ್ರೂಪನ್ನು ರಚಿಸಿಕೊಂಡಿದ್ದಾರೆ. ಪಠ್ಯದ ಉದ್ಧೃತ ಭಾಗದ ವಿಷಯದ ಮೇಲೆ ಸಂಭಾಷಣೆಗಳು ಬರುತ್ತವೆ. ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಪರಸ್ಪರ ನಿಕಟತೆ ಬೆಳೆಯುವ ವಲಯವನ್ನು ಸೃಷ್ಟಿ ಮಾಡುತ್ತದೆ. ಅದರಲ್ಲಿ ಓದುವುದನ್ನು ಅರಿಯುವ ಸಾಮರ್ಥ್ಯ ಸುಧಾರಿಸುತ್ತದೆ. ಈ ವಿಧಾನವನ್ನು ಈ ಮುಂದಿನಂತೆ ಉಲ್ಲೇಖಿಸಲಾಗಿದೆ. ಶಿಕ್ಷಕರು ಹಾಗೂ 4 ವಿದ್ಯಾರ್ಥಿಗಳು ಕೂಡಿ ಒಂದು ಗ್ರೂಪನ್ನು ರಚನೆ ಮಾಡಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾ ಇರುವಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಫ್ರೆಂಡ್ಸ್ ಆಪ್ಷನ್ ನಂಬರ್ 2 ಆಗಿದೆ, ರೆಸಿಪ್ರೋಕಲ್ ಟೀಚಿಂಗ್ ಅಂತ. ಶಿಕ್ಷಕರು ಕೂಡ ಇರ್ತಾರೆ ಹಾಗೂ ವಿದ್ಯಾರ್ಥಿಗಳು ಕೂಡ ಪರಸ್ಪರ ಸಂವಹನ ಮಾಡುವುದಕ್ಕಾಗಿ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಕಮ್ಯುನಿಕೇಟ್ ಮಾಡುವಂಥದ್ದೇ ಯಾವುದು ಅಂತಂದರೆ ವಿನಿಮಯ ಸ್ವರೂಪದ ಬೋಧನೆಯಾಗಿದೆ. ಭಾಷಾ ಶಿಕ್ಷಕರು ಇಂಗ್ಲೀಷ್ ಭಾಷೆಯಲ್ಲಿ ಕತೆ ಹೇಳಿ ಕಲಿಯುವವರಿಗಾಗಿ ಗುಂಪಿನಲ್ಲಿ ಅವರಿಗೆ ತಿಳಿದಿರುವ ಭಾಷೆಯಲ್ಲಿ ಕಥೆಯನ್ನು ಹೇಳುವಂತೆ ತಿಳಿಸುತ್ತಾರೆ. ಆನಂತರ ತರಗತಿಯಲ್ಲಿನ ಸಾಮಾನ್ಯ ಭಾಷೆಯಲ್ಲಿ ಕಥೆಯನ್ನು ಹೇಳುವಂತೆ ತಿಳಿಸುತ್ತಾರೆ. ಈ ಶೈಕ್ಷಣಿಕ ತಂತ್ರವನ್ನು ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಆಪ್ಷನ್ ನಂಬರ್ 3 ಆಗಿದೆ, ಬಹುಭಾಷಾ ಬೋಧನೆ ಅಥವಾ ಮಲ್ಟಿಲಿಂಗ್ವಲ್ ಟೀಚಿಂಗ್ ಅಂತ ಕೂಡ ಕರಿಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 117 ನೋಡ್ಕೊಳ್ಳಿ. ಒಬ್ಬ ಓದುಗನು ನಿರ್ದಿಷ್ಟ ವಿಷಯದ ಬಗ್ಗೆ ತಿಳಿದುಕೊಳ್ಳಲು ವಾರ್ತಾಪತ್ರಿಕೆಯಲ್ಲಿ ವಾರ್ತೆಗಳ ವಿವರದ ಮೂಲಕ ಓದುತ್ತಾನೆ. ಈ ರೀತಿಯಲ್ಲಿ ಓದುವುದನ್ನು ಏನೆಂದು ಕರೆಯುತ್ತಾರೆ? ಇಲ್ಲಿ ಕ್ವಶನ್ ಯಾವುದರ ಮೇಲೆ ಬಂದಿದೆ ಅಂತಂದರೆ ಫ್ರೆಂಡ್ಸ್, ನಮ್ಮ ಭಾಷಾ ಕೌಶಲ್ಯಗಳಾದ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು ಅಂತ ಇದೆ ಅಲ್ವಾ, ಅದರಲ್ಲಿ ಯಾವ ಕೌಶಲ್ಯದ ಮೇಲೆ ಕ್ವಶನ್ ಆಗಿದೆ ಅಂತಂದರೆ ಓದುವ ಕೌಶಲ್ಯ, ರೀಡಿಂಗ್ ಸ್ಕಿಲ್ ಮೇಲೆ ಇಲ್ಲಿ ಕ್ವಶನ್ ಆಗಿರುವಂಥದ್ದು. ಯಾವ ರೀತಿಯ ಓದು ಇದಕ್ಕೆ ಉದಾಹರಣೆಯಾಗಿದೆ ಅಂತ, ನಿರ್ದಿಷ್ಟ ವಿಷಯದ ಬಗ್ಗೆ ನಾವು ವಾರ್ತಾಪತ್ರಿಕೆಯಲ್ಲಿ ನೋಡ್ಕೊಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ ಅಂತಂದರೆ ಅದಕ್ಕೆ ಯಾವ ರೀತಿಯ ಓದು ಅಂತ ಕರೀತಾರೆ ಅಂತ ಇಲ್ಲಿ ಕ್ವಶನ್ ಕೇಳಿರುವಂಥದ್ದು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಅಂತಂದರೆ ಸ್ಥೂಲವಾಗಿ ಓದುವುದು ಅಥವಾ ಸ್ಕೀಮಿಂಗ್ ಮಾಡುವುದು. ಈ ಕ್ವಶನ್ ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಆಗಿ ನಾವು ಡೈಲಿ ನ್ಯೂಸ್ ಪೇಪರ್ ಓದ್ತೀವಿ ಅಂತ ತಿಳ್ಕೊಳ್ಳಿ. ಆ ನ್ಯೂಸ್ ಪೇಪರ್ನಲ್ಲಿ ನಾವು ಕೇವಲ ಸ್ಪೋರ್ಟ್ಸ್ ಬಗ್ಗೆ ಬಂದಿರುವಂಥ ವಿಷಯಗಳಷ್ಟೇ ಓದ್ಕೊಳ್ತೀವಿ, ಕ್ರಿಕೆಟ್ ಬಗ್ಗೆ ಬಂದಿರುವಂಥ ವಿಷಯಗಳಷ್ಟೇ ಓದ್ಕೋತೀವಿ. ಇನ್ನುಳಿದ ಯಾವುದೇ ವಿಷಯವನ್ನು ನಾವು ಓದ್ಕೊಳ್ಳೋದಿಲ್ಲ ಅಂತಂದರೆ ನಾವೇನು ಮಾಡ್ತಿದ್ದೀವಿ, ಯಾವ ರೀತಿಯಾಗಿ ಇರುವಂಥ ಓದ್ತಾ ಇದ್ದೀವಿ ಅಂತಂದರೆ ಸ್ಥೂಲವಾಗಿ ಓದ್ತಾ ಇದ್ದೀವಿ ಅಥವಾ ಸ್ಕೀಮಿಂಗ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಬಹುದು. ಒಂದು ನಿರ್ದಿಷ್ಟ ವಿಷಯದ ಬಗ್ಗೆನೇ ತಿಳ್ಕೊಳ್ತಾ ಇದ್ದೀವಿ ನ್ಯೂಸ್ ಪೇಪರ್ನಲ್ಲಿ ಅಂತಂದರೆ ಸ್ಥೂಲವಾಗಿ ಓದ್ತಾ ಇದ್ದೀವಿ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಕ್ವಶನ್ ನಂಬರ್ 118 ನೋಡ್ಕೊಳ್ಳಿ. ಅಂತರ್ಭಾಷಾ ಗುರುತಿಸುವಿಕೆ ಎಂದರೇನು? ಅಂತರ್ಭಾಷಾ ಗುರುತಿಸುವಿಕೆ ಅಂತ ಕೂಡ ಕರಿಬಹುದು ಅಥವಾ ಇಂಟರ್ ಲಿಂಗ್ವಿಸ್ಟಿಕ್ ರೆಕಾಗ್ನೈಸೇಷನ್ ಅಂತ ಕೂಡ ಕರಿಬಹುದು. ಅಂತರ್ಭಾಷಾ ಗುರುತಿಸುವಿಕೆ ಅಥವಾ ಇಂಟರ್ ಲಿಂಗ್ವಿಸ್ಟಿಕ್ ರೆಕಾಗ್ನೈಸೇಷನ್ ಅಂತಂದರೆ ಏನು ಅಂತಂದರೆ, ಮೂಲ ಭಾಷೆಯಲ್ಲಿರುವ ವಿಷಯ ಹಾಗೂ ಉದ್ದೇಶಿತ ಭಾಷೆಯಲ್ಲಿರುವ ವಿಷಯಗಳು
ಮೂಲ ಭಾಷೆಯದ ವಿಷಯ ಹಾಗೂ ಉದ್ದೇಶಿತ ಭಾಷೆಯದ ವಿಷಯಗಳು ಒಂದೇ ರೀತಿಯಾಗಿಲ್ಲ ಎಂಬುದಾಗಿ ಕಲಿಯುವವನು ನೀಡುವ ನಿರ್ಣಯಕ್ಕೆ ಏನಂತ ಕರೀತಾರೆ ಅಂತಂದರೆ ಅಂತರ ಭಾಷಾ ಗುರುತಿಸುವಿಕೆ ಅಂತ ಕರೀತಾರೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಶ್ರೇಯಾ 6ನೇ ತರಗತಿಯ ವಿದ್ಯಾರ್ಥಿನಿ. ಅವಳ ತಂದೆಗೆ ವರ್ಗಾವಣೆಯಾಗಿದ್ದರಿಂದ ಅವರು ಪಂಜಾಬ್ನ ಜಲಂಧರ್ನಿಂದ ತಮಿಳುನಾಡಿನ ಮದುರೈಗೆ ಹೋಗುತ್ತಾರೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ ಮೊದಲು ನೋಡ್ಕೊಳ್ಬೇಕು ಫ್ರೆಂಡ್ಸ್. ಶ್ರೇಯಾ ಒಬ್ಬ ವಿದ್ಯಾರ್ಥಿ ಇದ್ದಾಳೆ. ಅವ್ರ ತಂದೆಗೆ ಏನೋ ಒಂದು ಗೌರ್ಮೆಂಟ್ ಜಾಬ್ ಇದೆ ಅಂತ ತಿಳ್ಕೊಳ್ಳಿ. ಆ ಜಾಬ್ ಅವರು ಮೊದಲು ಎಲ್ಲಿ ಮಾಡ್ತಾ ಇದ್ದಿದ್ರು? ಪಂಜಾಬ್ನಲ್ಲಿ ಮಾಡ್ತಾ ಇದ್ದಿದ್ರು. ಅವರಿಗೆ ಎಲ್ಲಿ ವರ್ಗಾವಣೆ ಆಯಿತು? ತಮಿಳುನಾಡಿಗೆ ವರ್ಗಾವಣೆ ಆಯಿತು. ಪಂಜಾಬಿ ಭಾಷೆಯು ಮಾತೃಭಾಷೆಯಾಗಿ ಗೊತ್ತಿದೆ. ಪಂಜಾಬಿ ಮಾತೃಭಾಷೆಯಾಗಿ ಯಾರಿಗೆ ಗೊತ್ತಿದೆ? ಶ್ರೇಯಾಗೆ ಗೊತ್ತಿದೆ. ಇಂಗ್ಲೀಷ್ ಭಾಷೆಯನ್ನು ಶಾಲೆಯಲ್ಲಿ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದಾಳೆ. ಈ ಕ್ವಶನ್ ಯಾವುದರ ಮೇಲೆ ಇದೆ ಅಂತ ನಾವು ತಿಳ್ಕೊಳ್ಬೇಕು ಅಂತಂದರೆ ಫ್ರೆಂಡ್ಸ್, ಭಾಷಾ ಅರ್ಜನೆ ಅಥವಾ ಲ್ಯಾಂಗ್ವೇಜ್ ಅಕ್ವಿಜಿಷನ್, ಆನಂತರದಲ್ಲಿ ಭಾಷಾ ಕಲಿಕೆ ಅಥವಾ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತೀವಿ. ಫಸ್ಟ್ ಲ್ಯಾಂಗ್ವೇಜ್ ನಾವು ಯಾವಾಗಲೂ ಹೇಗೆ ನಾವು ಸಾಮಾನ್ಯವಾಗಿ ಸಹಜವಾಗಿ ಕಲಿತೀವಲ್ವ, ಅದಕ್ಕೇನಂತ ಕರೀತಾರೆ ಅಂತಂದರೆ ಭಾಷಾ ಅರ್ಜನೆ ಅಂತ ಕರೀತಾರೆ. ಪಂಜಾಬಿ ಅಲ್ಲೇ ಇರುವುದರಿಂದ ಶ್ರೇಯಾ ಏನು ಮಾಡಿದ್ದಾಳೆ? ಪಂಜಾಬಿ ಸಹಜವಾಗಿ ಕಲ್ತಿದ್ದಾಳೆ. ಅವಳ ಮಾತೃಭಾಷೆ ಯಾವುದು? ಪಂಜಾಬಿ. ಆದರೆ ಇಂಗ್ಲೀಷ್ ಭಾಷೆಯನ್ನು ದ್ವಿತೀಯ ಭಾಷೆಯಾಗಿ ಕಲ್ತಿದ್ದಾಳೆ. ದ್ವಿತೀಯ ಭಾಷೆ ಅಂತಂದರೆ ನಾವು ಇಂಗ್ಲೀಷ್ ಕಲಿಬೇಕಾದ್ರೆ ಸ್ಕೂಲ್ಗೆ ಹೋಗಬೇಕು, ಟೀಚರ್ಸ್ ಇರ್ತಾರೆ, ಅದು ಗ್ರಾಮರ್ ಇರ್ತದೆ, ಯಾವ ರೀತಿಯಾಗಿ ಕಲಿಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ಗಳ ಮೂಲಕ, ಯಾವುದೇ ಭಾಷೆ ಇರಲಿ ಫ್ರೆಂಡ್ಸ್, ಒಂದು ರೂಲ್ಸ್ ರೆಗ್ಯುಲೇಷನ್ಗಳ ಮೂಲಕ ನಾವು ಕೋಚಿಂಗ್ ಹೋಗಿ ಕಲಿತೀವಿ, ಸ್ಕೂಲಿಗೆ ಹೋಗಿ ಕಲಿತೀವಿ, ಟೀಚರ್ಸ್ ಇರ್ತಾರೆ, ಅದಕ್ಕೆ ಗ್ರಾಮರ್ ಇರ್ತದೆ ಅಂತಂದರೆ ಅದಕ್ಕೆ ಕಲಿಕೆ, ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಕರೀತಾರೆ. ನಾವು ಯಾವುದೇ ರೀತಿಯಾಗಿ ಕೋಚಿಂಗ್ ಹೋಗುವುದಿಲ್ಲ, ಯಾವುದೇ ಶಿಕ್ಷಕರು ಹೇಳುವುದಿಲ್ಲ, ಯಾವುದೇ ಒಂದು ರೂಲ್ಸ್ ಇರುವುದಿಲ್ಲ, ನಾವು ಸಹಜವಾಗಿ ಕಲಿತೀವಿ ಅಂತಂದರೆ ಅದಕ್ಕೆ ಏನಂತ ಕರೀತಾರೆ? ಭಾಷಾ ಅರ್ಜನೆ ಅಂತ ಕರೀತಾರೆ. ಶ್ರೇಯಾಗಿಲ್ಲಿ ಭಾಷಾ ಅರ್ಜನೆಯ ಮೂಲಕ ಬಂದಿರುವಂಥ ಭಾಷೆ ಯಾವುದು? ಪಂಜಾಬಿ. ಹಾಗೂ ಅವಳು ಸ್ಕೂಲಿಗೆ ಹೋಗಿ ಕಲಿತಿರುವಂಥ ಭಾಷೆ ಇಂಗ್ಲೀಷ್ ಇದೆ. ಸ್ಕೂಲಿಗೆ ಹೋಗಿ ಕಲಿತಿರುವಂಥ ಭಾಷೆ ಕಲಿಕೆ ಮೂಲಕ ಬಂದಿರುವಂಥದ್ದು. ತನ್ನ ನೆರೆಹೊರೆಯಿಂದ ತಮಿಳನ್ನು ಕಲಿತು ಅದನ್ನು ಓದಲು ಮತ್ತು ಬರೆಯಲು ಸಮರ್ಥಳಾಗಿದ್ದಾಳೆ. ಪಂಜಾಬ್ನಲ್ಲಿದ್ದು ಪಂಜಾಬಿ ಕಲಿತುಕೊಂಡಳು. ಆನಂತರದಲ್ಲಿ ತಮಿಳುನಾಡಿಗೆ ಬಂದು ತಮಿಳಿನಲ್ಲಿರುವ ಅವಳ ಫ್ರೆಂಡ್ಸ್ ಜೊತೆಗೆ ಕೂಡಿ ತಮಿಳನ್ನು ಓದುವುದನ್ನು ಹಾಗೂ ಬರೆಯುವುದನ್ನು ಕೂಡ ಕಲ್ತಿದ್ದಾಳೆ. ಅಂತಂದರೆ ಸಹಜವಾಗಿ ಕಲ್ತಿದ್ದಾಳೆ, ಅದು ಯಾವುದೇ ಸ್ಕೂಲಿಗೆ ಹೋಗಿ ಕಲ್ತಿಲ್ಲ ಫ್ರೆಂಡ್ಸ್ ಅವಳು. ಹಾಗಾದರೆ ಅವಳಿಗೆ ಗೊತ್ತಿರುವ ಭಾಷೆಗಳ ಆಧಾರದ ಮೇಲೆ ಈ ಮುಂದಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಯಾವ ಭಾಷೆ ಭಾಷಾ ಅರ್ಜನೆಯ ಮೂಲಕ ಬಂದಿವೆ, ಯಾವ ಭಾಷೆ ಭಾಷಾ ಕಲಿಕೆಯ ಮೂಲಕ ಬಂದಿದೆ ಅಂತ ಇಲ್ಲಿ ಕ್ವಶನ್ ಕೇಳ್ತಾ ಇರುವಂಥದ್ದು. ಶ್ರೇಯಾಗೆ ಪಂಜಾಬಿ ಏನಾಗಿದೆ? ತಮ್ಮ ಮಾತೃಭಾಷೆ ಅಂತಂದರೆ ಸಹಜವಾಗಿ ಬಂದಿದೆ. ಪಂಜಾಬಿ ಭಾಷಾ ಅರ್ಜನೆಯ ಮೂಲಕ ಬಂತು ಫ್ರೆಂಡ್ಸ್. ಭಾಷಾ ಅರ್ಜನೆಯ ಮೂಲಕ ಪಂಜಾಬಿ ಬಂತು. ಇಂಗ್ಲೀಷ್ ಭಾಷೆ ಭಾಷಾ ಕಲಿಕೆಯ ಮೂಲಕ ಅಂತಂದರೆ ಅವಳು ಸ್ಕೂಲಿಗೆ ಹೋಗಿ ಕಲ್ತಿದ್ದಾಳೆ ಅಂತಂದರೆ ಅದು ಕಲಿಕೆ ಮೂಲಕ. ಅರ್ಜನೆಯ ಮೂಲಕ ಪಂಜಾಬಿ ಬಂತು. ಹಾಗೂ ತನ್ನ ನೆರೆಹೊರೆಯಿಂದ ಕಾಮನ್ ಆಗಿ ಕಲ್ತಳು, ಅದು ಯಾವ ಭಾಷೆ? ತಮಿಳು ಭಾಷೆ. ತಮಿಳು ಕೂಡ ಭಾಷಾ ಅರ್ಜನೆಯಿಂದನೇ ಬಂತು. ಪಂಜಾಬಿ ಮತ್ತು ತಮಿಳು ಭಾಷಾ ಅರ್ಜನೆ ಮೂಲಕ ಬಂತು. ಹಾಗೂ ಇಂಗ್ಲೀಷ್ ಭಾಷೆ ಭಾಷಾ ಕಲಿಕೆಯ ಮೂಲಕ ಬಂತು. ಈ ಆಪ್ಷನ್ ಯಾವುದಿದೆ ಅಂತ ನಾವು ನೋಡ್ಕೊಳ್ಬೇಕು, ಆವಾಗ ನಮ್ಮ ಆನ್ಸರ್ ಕರೆಕ್ಟ್ ಆಗುತ್ತದೆ. ಆಪ್ಷನ್ಸ್ಗಳು ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅವಳಿಗೆ ಪಂಜಾಬಿ ಮತ್ತು ತಮಿಳು ಭಾಷೆಯು ಅರ್ಜನೆಯಿಂದಲೇ ಬಂದಿದೆ. ಇಂಗ್ಲೀಷ್ ಭಾಷೆ ಕಲಿಕೆಯಿಂದ ಬಂದಿದೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 120 ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ವಿಸ್ತೃತ ಓದಿನ ಉದ್ದೇಶಕ್ಕಾಗಿ ಇರುವುದಿಲ್ಲ? ಓದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ರ್ಯಾಪಿಡ್ ರೀಡಿಂಗ್ ಅಂತ ಕೂಡ ಕರಿಬಹುದು, ಅಥವಾ ಎಕ್ಸ್ಟೆಂಡೆಡ್ ರೀಡಿಂಗ್ ಅಂತ ಕೂಡ ಕರಿಬಹುದು. ವಿಸ್ತೃತ ಓದಿನ ಈ 4ರಲ್ಲಿ ಯಾವ ಉದ್ದೇಶ ಇಲ್ಲ ಅಂತ ಕೇಳ್ತಾ ಇರುವಂಥದ್ದು. ಪ್ರಶಂಸೆಗಾಗಿ ವಿಸ್ತೃತ ಓದ್ತಾರೆ ಫ್ರೆಂಡ್ಸ್. ಬಹಿರ್ವರ್ಣನೆಗಾಗಿ ವಿಸ್ತೃತ ಪ್ರಶಂಸೆಗಾಗಿ ಓದ್ತಾರೆ, ಬಹಿರ್ವರ್ಣನೆಗಾಗಿ ಓದ್ತಾರೆ, ಸಂತೋಷಕ್ಕಾಗಿ ವಿಸ್ತೃತ ಓದ್ತಾರೆ. ಇದಕ್ಕೆ ಅಲ್ಲದಿರುವುದು ಅಂತಂದರೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಆಗಿದೆ ಫ್ರೆಂಡ್ಸ್. ವ್ಯಾಕರಣ ಕಲಿಯುವುದಕ್ಕಾಗಿ ವಿಸ್ತೃತ ಓದುವುದಿಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು 2024ರಲ್ಲಿ ನಡೆದಂತಹ ಪೇಪರ್ 2 ಲ್ಯಾಂಗ್ವೇಜ್ 1 ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದೀವಿ. ಈ ನನ್ನ ತರಗತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.